ಸಂಯುಕ್ತ ಕರ್ನಾಟಕ ವೀಕ್ಷಕರೇ ನಮಸ್ಕಾರ. ನಿಜಕ್ಕೂ ಇದು ಮನಕಲುಕುವ ಘಟನೆಯ ಸರಮಾಲೆ. 5 ದುರಂತದ ಬಗ್ಗೆ ನೀವು ಕೇಳಿದ್ರೆ ನಿಮಗೆ ಕಣ್ಣೀರು ಬರುತ್ತೆ. ಈ ಘೋರ ವಿಧಿಯಾಟಕ್ಕೆ ಹಿಡಿಶಾಪ ಹಾಕ್ತೀರಾ. ನಂಬರ್ 1 ಘಟನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆದಿರೋದು. ದ್ಯಾವಿನಕೆರೆಯಲ್ಲಿ 45 ವರ್ಷದ ವ್ಯಕ್ತಿ ಸಾಲಬಾಧೆಯಿಂದ ವಿಷ ಸೇವಿಸಿ ಪ್ರಾಣ ಬಿಟ್ರು. ಚಿಕಿತ್ಸೆ ಫಲಕಾರಿಯಾಗದೆ ಕಳೆದ ಶುಕ್ರವಾರ ರಾತ್ರಿ ಅವರು ನಿಧನರಾದರು. ತಂದೆಯ ಸಾವಿನ ದುಃಖದ ನಡುವೆಯೂ ಅವರ ಮಗ ಪ್ರೀತಮ್ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದಿದ್ದಾನೆ. ಮಂಡಘಟ್ಟದ ಶಾಲೆಯಲ್ಲಿ ಓದುತ್ತಿರುವ ಪ್ರೀತಮ್ ಆಯನೂರಿನ ಶಾಲೆಗೆ ಬಂದು ಧೈರ್ಯದಿಂದ ಪರೀಕ್ಷೆ ಬರೆದಿರುವ ಭಾವುಕ ಘಟನೆ ನಡೆದಿದೆ. ನಂಬರ್ 2 ಇಂತಹದ್ದೇ ಘಟನೆ ಕೊಪ್ಪಳ ಜಿಲ್ಲೆಯಲ್ಲೂ ನಡೆದಿದೆ. ಹಿರೇಬನ್ನಿಕೋಳ ಗ್ರಾಮದಲ್ಲಿ ತಂದೆಯ ಮರಣ ಹೊಂದಿ ಅಂತ್ಯ ಸಂಸ್ಕಾರ ಮಾಡಲಾಗುತ್ತಿತ್ತು. ಈ ಹೊತ್ತಿನಲ್ಲೇ ದುಃಖದಲ್ಲಿ ಇಬ್ಬರು ವಿದ್ಯಾರ್ಥಿನಿಯರು ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದ ಪ್ರಸಂಗ ಕಳೆದ ಶನಿವಾರ ನಡೆದಿದೆ. ತಂದೆ ಬಸಪ್ಪ ಕಳಕಪ್ಪ ಮೂಲಿ ನಿಧನರಾಗಿದ್ದರು. ತಂದೆ ಕಳೆದುಕೊಂಡ ದೀಪಾ ಮೂಲಿ ಮತ್ತು ಸಹೋದರನ ಮಗಳಾದ ಶಿವಲೀಲಾ ಮೂಲಿ ಎಂಬುವರು ದುಃಖದಲ್ಲಿಯೇ ಇಂಗ್ಲಿಷ್ ಪರೀಕ್ಷೆಗೆ ಹಾಜರಾದರು. ಇಬ್ಬರು ಶಿಕ್ಷಕರು ಬೈಕಿನ ಮೇಲೆ ವಿದ್ಯಾರ್ಥಿನಿಯರನ್ನ ಚಳಗೆರೆ ಗ್ರಾಮದ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಕ್ಕೆ ಕರೆದೊಯ್ದರು. ನಂತರ ಪರೀಕ್ಷಾ ಕೇಂದ್ರದಿಂದ ವಾಹನ ವ್ಯವಸ್ಥೆ ಮಾಡಿ ವಿದ್ಯಾರ್ಥಿಗಳಿಗೆ ತಂದೆಯ ಅಂತಿಮ ದರ್ಶನ ಪಡೆಯಲು ಅವಕಾಶ ಕಲ್ಪಿಸಿಕೊಡಲಾಯಿತು. ನಂಬರ್ 3 ಘಟನೆ ಚಿಕ್ಕಮಗಳೂರು ಬೇರೂರು ತಾಲೂಕಿನಲ್ಲಿ ನಡೆದಿದೆ. ಬುಕ್ಕಸಾಗರದಲ್ಲಿ ತಂದೆಯ ಸಾವಿನ ನಡುವೆಯೂ ಪುತ್ರ ಭರತ್ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದಿದ್ದಾನೆ. ಅನಾರೋಗ್ಯದಿಂದ ತಂದೆ ಶುಕ್ರವಾರ ನಿಧನರಾದ್ರು. ಭರತ್ ಶನಿವಾರ ಗಣಿತ ಪರೀಕ್ಷೆ ಬರೆದು ಬಳಿಕ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದಾನೆ. ನಂಬರ್ 4 ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯೊಬ್ಬರು ತಂದೆಯ ಸಾವಿನ ನೋವಿನಲ್ಲಿಯೂ ಪರೀಕ್ಷೆ ಬರೆದಿದ್ದಾರೆ. ಶಿವಮೊಗ್ಗ ತಾಲೂಕಿನ ಹಸುಡಿ ಫಾರಂ ನಿವಾಸಿ ಕೂಲಿ ಕಾರ್ಮಿಕ ತಂಕರಾಜ್ ಬುಧವಾರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ತಂದೆ ಸಾವಿನ ದುಃಖದ ನಡುವೆಯೂ ಅವರ ಪುತ್ರಿ ಶೆಟ್ಟಿಹಳ್ಳಿಯ ಕರ್ನಾಟಕ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿನಿ ಶರಣ್ಯ ಎಸ್ಎಸ್ಎಲ್ಸಿ ಇಂಗ್ಲಿಷ್ ಪರೀಕ್ಷೆ ಬರೆದಿದ್ದಾರೆ. ನಂಬರ್ 5 ಘಟನೆ ಮೈಸೂರು ಜಿಲ್ಲೆಯದ್ದು. ಪತಿ ಸಾವಿನ ದುಃಖದಲ್ಲೂ ಶಿಕ್ಷಕಿಯೊಬ್ಬರು ಕರ್ತವ್ಯ ಪ್ರಜ್ಞೆ ಮರೆತಿದ್ದಾರೆ. ಪತಿಯ ಸಾವಿನ ನೋವಿನಲ್ಲೂ ಶಿಕ್ಷಕಿಯೊಬ್ಬರು ಪರೀಕ್ಷೆ ಎದುರಿಸಲು ಸಜ್ಜಾಗಿರುವ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಟ್ಟು ಅವರ ಭವಿಷ್ಯಕ್ಕೆ ಮಾರ್ಗದರ್ಶನವಾದ ಅಪರೂಪದ ಮನಕಲುಕುವ ಘಟನೆ ಇದಾಗಿದೆ.